ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ BDCC ಬ್ಯಾಂಕಿನ ಬಗ್ಗೆ ಒಂದಿಷ್ಟು ಚರ್ಚೆ ಇದ್ದೇ ಇರ್ತದೆ ನಮ್ಮಲ್ಲೇ, ನೀವು ನೋಡ್ತಾ ಬಂದಿದ್ದೀರಿ. ಈಗ ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ತಾರೋ ಯಾರಾದರೂ ಆಗಲಿ, ಈಗ ನಾವು ಹಲವು ಸಲ ಹೇಳಿದ್ದೀವಿ, ರೈತರಿಗೆ ಅನುಕೂಲ ಆಗುವಂಥ ನೆಲೆಗಟ್ಟಿನಲ್ಲೇ ಅವ್ರಿಗೆ ಗೋಡೌನ್ ಕಟ್ಟಿಕೊಡುವಂಥದ್ದು, ಉಳಿದ ಬೆಳೆಗಳಿಗೂ ಸಹ ಅಲ್ಲಿ ರಕ್ಷಣೆ ಇಟ್ಟುಕೊಳ್ಳೋದು, ಮಾರ್ಕೆಟ್ ಮಾಡುವಂಥ ಕೆಲಸ ನಮ್ಮ DCC ಬ್ಯಾಂಕಿನಿಂದ ಸಾಧ್ಯದ. ಯಾವುದೋ ಕಂಪ್ನಿಗಳಿಗೆ ಸಾಲ ಕೊಡೋಕ್ಕಿಂತಲೂ ನಮ್ಮ ಪ್ರತಿ ಗ್ರಾಮದಲ್ಲೂ ಗೋಡೌನ್ ಕಟ್ಟಿಸ್ಕೊಂಡು, ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಆ ಗೋಡೌನ್ದಲ್ಲಿ ಅಲ್ಲಿ ಆಯಾ ರೈತರು ತಮ್ಮ ಬೆಳೆದ ಬೆಳೆ ಇಡುವಂಥದ್ದು ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿ ಒಂದು ಮಾರ್ಕೆಟ್ ಆಗ್ತಾನೆ ಅಂತ ಮಾತನ್ನು ಮೊದಲಿಗೆ ಹೇಳಿ, ಈ ರೀತಿ ಅವರು ಏನಾದರೂ ಮಾಡಬಹುದಾ ಮತ್ತಷ್ಟು ಚರ್ಚೆ ಮಾಡ್ತಾಯಿರೋದು. ಅದಕ್ಕೆ ಮೊದಲೀಗ ಇನ್ನು ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಕಡೆ ಖಾಸಗಿ ಒಂದು ಸಂಸ್ಥೆಗೆ ಇಂಟರ್ವ್ಯೂ ಕೊಡೋ ಮುಂದೆ ಮಾತಾಡಿದ್ದಾರೆ. ನಾವು ಪಕ್ಷದ ವಿಷಯ ಬಂದಾಗ ಮೊದಲು ಪಕ್ಷ ನಮಗೆ, ನಂತರದಲ್ಲೇ ಅದೇ ಕಾಲಕ್ಕೆ ಸಹಕಾರಿ ಸಂಘಗಳು ಬಂದಾಗ ಮೊದಲು ನಾವೆಲ್ಲ ಪಕ್ಷ ಅಲ್ಲಲ್ಲಿ ನಾವೆಲ್ಲ ಒಂದು ಕುಟುಂಬ ಒಂದು ಮಾತನ್ನು ಮಾತಾಡ್ತಾ ಸ್ವಚ್ಛವಾಗಿ ನಾವು ಮತ್ತು ಮುಂದಿನ 2028 MLA ಆಗಿರ್ಬೋದು, MP ಆಗಿರ್ಬೋದು, ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಸಣ್ಣ ಸಂದೇಶವನ್ನು ಬಿಟ್ಟಿದ್ದಾರೆ. ಇದು ನೋಡಿದಾಗ ಗೋಕಾಕ್, ಹುಕ್ಕೇರಿ, ಅಥಣಿ ಇಲ್ಲಿ ಒಬ್ಬರಲ್ಲಿ ಒಬ್ಬರು ಇಂಟರ್ಫಿಯರ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಲಿಕ್ಕತ್ತದ ನಿಧಾನಕ್ಕೆ. ಯಾಕಂದರೆ ಕತ್ತಿಯವರು, ಬಾಲಚಂದ್ರ ಅವರು ಒಂದು ಪಾರ್ಟಿ